ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 8th ಫೆಬ್ರವರಿ ಸಲುವಾಗಿ. ನಾಳೆ ನಿಫ್ಟಿ ಥರ್ಸ್ಡೇ ನಿಫ್ಟಿ ಎಕ್ಸ್ಪೈರಿ ಬೇರೆ ಅದ ಮತ್ತು ನಾಳೆ RBI ಪಾಲಿಸಿ ಅನೌನ್ಸ್ಮೆಂಟ್ ಅದ. ಸೊ ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಇರ್ತದೆ. ಡೈಲಿ ಅನಾಲಿಸಿಸ್ಕಿನ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ, ಎಂಡ್ ತನಕ ನೋಡಿರಿ. ಸೊ ನಾವು ಇದಕ್ಕಿಂತ ಮೊದಲು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟಿಂಗ್ ರಿಯಾಕ್ಟ್ ಆಗಿದೆ ಅದನ್ನು ನೋಡೋಣ. ಅದಾದಮೇಲೆ ನಾಳೆ ಏನೇನು ಮಾಡಬೇಕಂತ ಹೇಳ್ತೀನಿ. ಈಗ ನಿನ್ನೆ ನಿಫ್ಟಿ ಒಳಗೆ ನಾನು ಕ್ಲಿಯರ್ ಹೇಳಿದೆ, ಇಲ್ಲೊಂದು ಸೆಲ್ಲಿಂಗ್ ಲೆವೆಲ್ ಅದ. ಈಗ ಇದು ಇಲ್ಲಿ ಒಂದು ಟ್ರೆಂಡ್ ಲೈನು ಫಾರ್ಮ್ ಮಾಡ್ಯದ. ಇಲ್ಲಿ ಏನಾದರೂ ಈ ಸೆಲ್ಲಿಂಗ್ ಝೋನ್ ನಿಯರ್ ಬಂತು ಅಥವಾ ಗ್ಯಾಪ್ ಅಪ್ ಆಯ್ತು, ಇಲ್ಲಿ ಎನ್ ಬಿಟ್ವೀನ್ ಓಪನ್ ಆಯ್ತು ಅಂದ್ರೆ ಡೇ ಹೈ ಟ್ರ್ಯಾಪ್ ಮಾಡ್ತು ಅಂತ ಹೇಳಿದ್ದೆ. ನಮ್ಮ ಸೆಲ್ಲಿಂಗ್ ಝೋನಿಂದ ಎಕ್ಸಾಕ್ಟ್ಲಿ ಒಂದು ಫಾಲ್ ಆಗ್ಯದ. ಒಂದು ಸೆಲ್ಲಿಂಗ್ ಸೈಡ್ ನನ್ನ ಝೋನಿಂದ ಒಂದು ಎಕ್ಸಾಕ್ಟ್ ಮೊಮೆಂಟಮ್ ಕೊಟ್ಟದ. ಅದಾದಮೇಲೆ ನಾನು ಎಕ್ಸಾಕ್ಟ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೆ, ಇದೇ ಲೆವೆಲಿಂದ ಬೈಯಿಂಗ್ ಅಟೆಂಪ್ಟ್ ಆಗ್ತದೆ ಅಂತೇಳಿ. ಸೊ ಎಕ್ಸಾಕ್ಟ್ಲಿ ಈ ಲೆವೆಲ್ ಟಚ್ ಆಗಿ ಮಾರ್ಕೆಟ್ ನಮಗೊಂದು ಒಳ್ಳೆ ಬೈಯಿಂಗ್ ನಿಫ್ಟಿ ಒಳಗೆ ಕೊಟ್ಟದ. ನಿಫ್ಟಿ ಒಳಗೆ 2 ಸಿನಾರೋ ನಮ್ಮ ಫುಲ್ಫಿಲ್ ಆಗ್ಯಾವ. ಬ್ಯಾಂಕ್ ನಿಫ್ಟಿ ಒಳಗೆ ಏನು ಹೇಳಿದೆ, ಇನ್ನೊಂದು ಈ ಇಲ್ಲಿ ಲೆವೆಲ್ಗಳು ಎಲ್ಲ ಟ್ರ್ಯಾಪ್ ಆಗಿ ಕೆಳಗೆ ಬಂದಷ್ಟು ನಾನು ಸೆಲ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ನಾನು ಹೇಳಿರೋ ಲೆವೆಲ್ಸ್ ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ ಟ್ರ್ಯಾಪ್ ಮಾಡಿ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಟ್ರ್ಯಾಪ್ ಮಾಡಿ ಆ ಲೆವೆಲ್ಸ್ನ, ಅಲ್ಲಿಂದ ಒಂದು ಸೆಲ್ಲಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೆ. ಅದಾದಮೇಲೆ ಇಲ್ಲಿ ನಿಫ್ಟಿ ಯಾವಾಗ ಈ ಝೋನ್ ಹತ್ತಿರ ಬಂತು, ಸೊ ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲಿ ಒಂದು ಬೈಯಿಂಗ್ ಟ್ರೇಡ್ ತೊಗೊಂಡಿದ್ದೆ. ಇಲ್ಲಿ ಈ ಲೆವೆಲ್ದಾಗ ತೊಗೊಂಡು ಇಲ್ಲಿ ಒಂದು ಸ್ಕ್ಯಾಲ್ಪ್ ಮಾಡ್ಕೊಂಡೆ ಇಲ್ಲಿ. ಸೊ ಎರಡೂ ನಾನು ಪ್ರಾಫಿಟ್ ಆಗಿರುತ್ತೆ. ಈಗ ನಾಳೆ ಏನೇನು ಮಾಡಬೇಕು, ನಾಳೆ ರೆಗ್ಯುಲರ್ ಡೇ ಅಲ್ಲ, ನಾಳೆ RBI ಪಾಲಿಸಿ ಅದ. ಸೊ RBI ಪಾಲಿಸಿದಾಗ ನಾಳೆ ಏನಾಗ್ಬೋದು, ಅದಕ್ಕಿಂತ ಮೊದಲು ಹಿಂದಿನ RBI ಪಾಲಿಸಿದಾಗ ಹೆಂಗಾಗ್ಯದ ನೋಡೋಮಂತ. ಸೊ RBI ಪಾಲಿಸಿ ಯಾವಾಗ ಆಗ್ಯದ, 6th ಅಕ್ಟೋಬರ್ಗೆ ಒಂದಾಗ್ಯದ ಮತ್ತು ಜೂನ್ದಾಗ ಒಂದಾಗ್ಯದ ಅನೌನ್ಸ್ಮೆಂಟ್ ಇತ್ತು. ಸೊ ಎರಡನ್ನೂ ನೋಡೋವಂತ. ಜೂನ್ ಟೈಮಿಗೆ ಏನಾಗಿತ್ತು, ಫಸ್ಟಿಗೆ ಅಂತೂ 11 ಗಂಟೆ ತನಕ ಅಂತೂ 10 o'clock ತನಕ ಒಂದು ಕನ್ಸಲ್ಟೇಷನ್ ಇತ್ತು. ಆಮೇಲೆ ಸಡನ್ ಅಪ್ ಮೂವ್ ಬಂದಿತ್ತು. ಇಲ್ಲಿ ಸಡನ್ ಅಪ್ ಮೂವ್ ಬಂದಾದ್ಮೇಲೆ ಒಂದು ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತು ಅರೌಂಡ್ 11:30ಗೆ ಮತ್ತು ಮಾರ್ಕೆಟ್ ಅದೇ ಜಾಗಕ್ಕೆ ಹೊಳ್ಳಿ ಬಂದದ. 10 o'clock ಅಪ್ ಮೂವ್ ಕೊಟ್ಟು ಇದು ಡೌನ್ ಬಂದ. ಅವತ್ತು ಏನು ಆಗಿತ್ತು, RBI ಪಾಲಿಸಿ ಒಳಗೆ ಏನೂ ಚೇಂಜಸ್, ರೆಪೋ ರೇಟ್ ಒಳಗೆ ಏನೂ ಚೇಂಜಸ್ ಆಗಿರಲಿಲ್ಲ. ಅದಾದಮೇಲೆ ಸೆಕೆಂಡ್ ಅನೌನ್ಸ್ಮೆಂಟ್ದಾಗ ಏನಾಗಿತ್ತು, ಒಂದು ಕನ್ಸಲ್ಟೇಷನ್ ಆಗಿ ಎಕ್ಸಾಕ್ಟ್ 10 o'clockಗೆ ಬ್ರೇಕ್ಔಟ್ ಅಪ್ ಸೈಡ್ ಕೊಟ್ಟದ. ಸೊ ಇದರ ಅರ್ಥ ಏನು, ಅವತ್ತು ಏನೂ ಚೇಂಜಸ್ ಆಗಿರಲಿಲ್ಲ. ಸೊ RBI ಪಾಲಿಸಿ ಒಳಗೆ ಏನೂ ಚೇಂಜಸ್ ಆಗಿರಲಿಲ್ಲ ಅಂದ್ರೆ ಒಂದು ಕನ್ಸಲ್ಟೇಷನ್ ಆದಮೇಲೆ ಬ್ರೇಕ್ಔಟ್ ಆಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಹಾಗೆ ಆಗ್ಯದ ಹಿಸ್ಟ್ರಿ ಒಳಗೆ. ಸೊ ನಾಳೆನೂ ಏನಾದರೂ ಚೇಂಜಸ್ ಆಗೋ ಚಾನ್ಸ್ ಇದೆ ನನಗೆ ಅನ್ಸಲ್ಲ. ಯಾಕಂದ್ರೆ ಈಗ ಎಲೆಕ್ಷನ್ ಅದ, ಗೌರ್ಮೆಂಟ್ ಬೇರೆ ಚೇಂಜ್ ಆಗ್ತದೆ. ಸೊ ಭಾಳಷ್ಟು ಚೇಂಜಸ್ ಅಂತೂ ಈಗ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ಹಾಗಾಗಿ ನಾಳೆ ಏನಾದರೂ ನಮಗೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಲಿ ಅಥವಾ ಗ್ಯಾಪ್ ಡೌನೇ ಓಪನಿಂಗ್ ಆಗಲಿ, ಯಾವುದೇ ಓಪನಿಂಗ್ ಆಗಲಿ, ನಮಗೆ 10 o'clock ತನಕ ಏನಾದರೂ ಹಿಂಗೆ ಕನ್ಸಲ್ಟೇಷನ್ ಆಗಬೇಕು ಮಾರ್ಕೆಟ್ ಒಳಗೆ. ಕನ್ಸಲ್ಟೇಷನ್ ಆಯ್ತಂದ್ರೆ ನಮಗೆ ಎಕ್ಸಾಕ್ಟ್ಲಿ ಈ ಏನು ಝೋನ್ ಇರ್ತದೆ, ಯಾವ ಕಡೆ ಸ್ಟ್ರಾಂಗ್ ಬ್ರೇಕ್ಔಟ್ ಆಗ್ತದೆ, ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಆಗ್ಬೇಕು. ಹಿಂಗೆ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಆಗಿ ನೀವು ಆವಾಗ ಒಂದು ಸಣ್ಣ ಕ್ಯಾಂಡಲ್ ಹಿಂಗಾಗಿ ಇದ್ರ ಮ್ಯಾಲೆ ಬೇಕಾದ್ರೆ ಬೈ ಮಾಡ್ಕೋಬೋದು. ಯಾವಾಗಿದು 10:30 ಸನೆ ಅಥವಾ 10 o'clock ಆದಮೇಲೆ ಏನಾರು ಬ್ರೇಕ್ಔಟ್ ಕೊಟ್ಟಂದ್ರೆ ನೀವು ಈ ಥರ ಒಂದು ಅಟೆಂಪ್ಟ್ ಮಾಡ್ಬೋದು. ನಾಳೆ RBI ಪಾಲಿಸಿದಾಗ ಏನೂ ಚೇಂಜಸ್ ಆಗಿಲ್ಲ ಅಂದ್ರೆ. ಇನ್ ಕೇಸ್ RBI ಪಾಲಿಸಿ ಅನೌನ್ಸ್ಮೆಂಟಿಗೆ ಏನಾರು ಎಷ್ಟೊತ್ತಾಗ್ತದೆ ಯೂಟ್ಯೂಬ್ದಾಗ ನೋಡಿ, ಆ ಪಾಲಿಸಿ ಅನೌನ್ಸ್ಮೆಂಟ್ ಆದಮೇಲೆ ಮೊಮೆಂಟಮ್ ಬರ್ತದೆ. ಏನೂ ಚೇಂಜಸ್ ಇಲ್ಲ ಅಥವಾ ಐತೆ ಅಂತ ಲೈವ್ ಒಳಗೆ ಗೊತ್ತಾಗ್ತದಲ್ಲ, ಅವಾಗೇ ಮೊಮೆಂಟಮ್ ಬರ್ತದೆ. ಅಲ್ಲಿ ತನಕ ಏನು ಮಾಡ್ತದೆ, ಎರಡೂ ಕಡೆ ಕನ್ಸಲ್ಟೇಷನ್ ಆಗಿ ಹಿಂಗೆ ಸ್ಟಾಪ್ ಲಾಸ್ ಹಂಟ್ ಮಾಡ್ತಿರ್ತದೆ. ಇದು RBI ಪಾಲಿಸಿದು ಆಯಿತು. ಅದು ಬಿಟ್ಟು ನಮ್ಮ ಲೆವೆಲ್ಸ್ ಏನೇನದಾವು, ಈಗ ನಮ್ಮ ಲೆವೆಲ್ಸ್ ಬೈಯಿಂಗ್ ಲೆವೆಲ್ಸ್ ಏನೇನದಾವು, ಇದು ಅಂತೂ ಈಗ ಲೆವೆಲ್ ಟಚ್ ಆಗ್ಯದ. ಬಿಟ್ಟರೆ ಡೌನ್ ಸೈಡ್ ನಮಗೀಗ ಡೌನ್ ಸೈಡ್ ಅಂತೂ ಬರೋ ನಮಗೆ ಚಾನ್ಸ್ ಇಲ್ಲ. ಬಟ್ ಬಂದ್ರೂ ಇಲ್ಲಿ ಒಂದು ಲೆವೆಲ್ ಅದ, ಬಿಟ್ಟರೆ ಇಲ್ಲೊಂದು ಲೆವೆಲ್ ಅದ. ಸೊ ನಾಳೆ ಏನಾದರೂ ಮಾರ್ಕೆಟ್ ಓಪನ್ ಆಗಿ ಕನ್ಸಲ್ಟೇಷನ್ ಹಿಂಗೆ ಆಗಿ ಒಂದು ಬ್ರೇಕ್ಔಟ್ ಕೊಡ್ತು ಅಂದ್ರೆ ನನಗೆ ಅನ್ನಿಸ್ತದೆ ಈ ಲೆವೆಲ್ ಇಂದ ಸ್ವಲ್ಪ ರಿಜೆಕ್ಷನ್ ಆಗ್ಬೋದು. ಇದು ಯಾವಾಗ ಫ್ಲ್ಯಾಟ್ ಓಪನಿಂಗ್ ಆಗಿ ಕನ್ಸಲ್ಟೇಷನ್ ಆಗಿ ಮ್ಯಾಲೆ ಹೋಯ್ತು ಅಂದ್ರೆ. ಸೊ ಗ್ಯಾಪ್ ಅಪ್ ಆಗುವಂಥ ಚಾನ್ಸ್ ಕಮ್ಮಿ ಅದ. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಕನ್ಸಲ್ಟೇಷನ್ ಆಗಿ ಈ ಥರ ಬ್ರೇಕ್ಔಟ್ ಮ್ಯಾಲೆ ಕೊಡ್ತಂದ್ರೆ, ಸೊ ಇದು ಇಲ್ಲಿ ಮ್ಯಾಲೆ ಹೋಗಿ ಇಲ್ಲಿ ಕನ್ಸಲ್ಟೇಷನ್ ಮಾಡಿ ಕೆಳಗೆ ಬರೋ ಚಾನ್ಸ್ ಅದು ನಿಫ್ಟಿ ಒಳಗೆ. ಯಾಕಂದ್ರೆ ನಮ್ಮ ಲೆವೆಲ್ಸ್ ಈ ನ್ಯೂಸ್ ಅದು ಇದ್ದಾಗ ಲೆವೆಲ್ಸ್ ಏನೂ ವರ್ಕ್ ಆಗಲ್ಲ. ಸೊ ಪಾಲಿಸೀಸ್ ಮೇಲೆ ಈ ಥರ ನಮ್ಮದು ನೋಡ್ಕೋಬೇಕು. ಸೊ ಸೇಮ್ ವೇ ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲಿ ಕೆಳಗೊಂದು ಇಲ್ಲಿ ಬೈಯಿಂಗ್ ಝೋನ್ ಅದ. ಸೊ ಮಾರ್ಕೆಟ್ ಎಲ್ಲಾಕೆ ಓಪನ್ ಆಗಲಿ, ಇನ್ ಕೇಸ್ ಡೌನ್ ಬಂತು ಅಂದ್ರೆ ಈ ಥರ ಪಾಲಿಸಿದು ಅನೌನ್ಸ್ಮೆಂಟ್ ಆಗಿ ಕನ್ಸಲ್ಟೇಷನ್ ಕೊಟ್ಟು ಮ್ಯಾಲೆ ಹೋಯ್ತು ಅಂದ್ರೆ ನಮಗೆ ಸಮ್ವೇರ್ ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಅದ. ಅದು ಬಿಟ್ಟರೆ ಇಲ್ಲೊಂದು ಸೆಲ್ಲಿಂಗ್ ಝೋನ್ ಅದ, ಇಲ್ಲೊಂದು ಅದ. ಸೊ ಎಲ್ಲಿ ಸ್ಟಾಪ್ ಹಾಕೋದು ನೋಡಿಕೊಂಡು ಅಲ್ಲಿಂದನೂ ಒಂದು ರಿವರ್ಸಲ್ನು ಪ್ಲ್ಯಾನ್ ಮಾಡ್ಬೋದು. ಬಟ್ ಪ್ರೈಸ್ ಸೆಕ್ಷನ್ ನೋಡಬೇಕು, ಅಲ್ಲೇನು ಸ್ಟಾಪ್ ಆಗೋ ಚಾನ್ಸ್ ಇರ್ತದೆ, ಸೊ ಕೆಳಗೆ ಬರೋ ಚಾನ್ಸ್ನೂ ಐತಿ. ಸೊ ಇದು ಒಂದು ಸೆಲ್ಲಿಂಗ್ ಝೋನ್ ಅದ. ಬಿಟ್ಟರೆ ಬೈಯಿಂಗ್ ಝೋನ್ಗಳು ಇಲ್ಲೊಂದು ಅದ. ಇಲ್ಲೇನಾದರೂ ಬಂತಂದ್ರೆ ಈಗ ಇಲ್ಲಿ ಏನು ಬೈಯಿಂಗ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಈ ಟ್ರೆಂಡ್ ಲೈನ್ ಪೂರಾ ಟ್ರ್ಯಾಪ್ ಆಗೋ ತನಕ
ಈ ಟ್ರೆಂಡ್ ಲೈನ್ ಪೂರ ಟ್ರ್ಯಾಪ್ ಆಗಿ ಕೆಳಗೆ ಬರೋ ತನಕ ನಾನು ಯಾವುದೇ ಬೈಯಿಂಗ್ ಮಾಡಲ್ಲ. ಸೊ ಈಗ ನೆಕ್ಸ್ಟ್ ಬೈಯಿಂಗ್ ಝೋನ್ ಇಲ್ಲೇ ಐತಿ. ಸೊ ಇಲ್ಲಿ ಇನ್ ಬಿಟ್ವೀನ್ ಮಾಡಲ್ಲ. ಇನ್ ಬಿಟ್ವೀನ್ ಯಾವಾಗ ಮಾಡ್ತೀನಿ ಅಂದ್ರೆ, ಇನ್ ಕೇಸ್ ಇದು ಈ ಹೈ ಬ್ರೇಕ್ ಮಾಡಿ ಏನಾದರೂ ಕೆಳಗೆ ಬಂತಂದ್ರೆ ಅವಾಗ ಏನಾದರೂ ನಾನು ಇಲ್ಲಿ ಬೈಯಿಂಗ್ ಝೋನ್ ಹುಡುಕ್ತೀನಿ. ಸೊ ಈ ಹೈ ಬ್ರೇಕ್ ಮಾಡೋಕ್ಕಿಂತ ಮೊದಲೇ ಇಲ್ಲಿ ಕೆಳಗೆ ಬಂತಂದ್ರೆ ನಾನು ಯಾವುದೇ ರೀತಿ ಇಲ್ಲಿ ಇನ್ ಬಿಟ್ವೀನ್ ಬೈಯಿಂಗ್ ಅಟೆಂಪ್ಟ್ ಮಾಡಲ್ಲ. ಬಟ್ ಇನ್ ಕೇಸ್ ಇದು ಈ ಹೈ ಬ್ರೇಕ್ ಮಾಡ್ತಂದ್ರೆ ಅವಾಗ ಇಲ್ಲಿ ಬೈಯಿಂಗ್ ಲೆವೆಲ್ ಓಪನ್ ಆಗ್ತಾವೆ. ಅವಾಗ ಇದು ಟ್ರ್ಯಾಪ್ ಆಗಲೇಬೇಕಂತೇನೋ ಆಗ ಸಿನಾರೋ ಕ್ಯಾನ್ಸಲ್ ಆಗ್ತದೆ. ಅದು ಕೆಲವೊಂದು ಕಂಡೀಷನ್ಸ್ ಇರ್ತಾವೆ, ಆ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ. ಸೊ ನಾಳೆ ಸ್ವಲ್ಪ ಸ್ಟಾರ್ಟಿಂಗ್ 10 o'clock ತನಕ ಸ್ವಲ್ಪ ಸೈಲೆಂಟ್ ಇರಿ, ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಓವರ್ ಟ್ರೇಡಿಂಗ್. ಯಾಕಂದರೆ ಎರಡೂ ಕಡೆ ಸ್ಟಾಪ್ ಲಾಸಸ್ ಹಂಟ್ ಆಗ್ತಾವೆ. ಸೊ ಅಷ್ಟು ಮೀರಿ ಗೊತ್ತಾಗಲಿಲ್ಲ ಅಂದರೆ ಒಂದು ಮೊಮೆಂಟಮ್ ಯಾವ ಕಡೆ ಈಗ ಕನ್ಸಲ್ಟೇಷನ್ ಆಗಿ 10:30 ಅದು ಅನೌನ್ಸ್ಮೆಂಟ್ ಆದಮೇಲೆ ಯಾವ ಕಡೆ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡ್ತದೆ. ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿ ಮೇಲೆ, ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಏನು, ಈ ಥರ ಒಂದು 5 minutes ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟು ಅದಾದಮೇಲೆ ಒಂದು ಸಣ್ಣ ಕ್ಯಾಂಡಲ್ ಇಲ್ಲಿ ಆಯಿತು, ಒಂದು ಪಾಸ್ ಕ್ಯಾಂಡಲ್ ಆದಮೇಲೆ ಇದರ ಹೈ ಮೇಲೆ ನೀವು ಇಲ್ಲಿ ಎಂಟ್ರಿ ಅಗ್ರೆಸಿವ್ ಆಗಿ ತೊಗೋಬೋದು. ಬಟ್ ನಾಳೆ ಕ್ವಾಂಟಿಟಿ ಕಮ್ಮಿ, ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡ ಇಡ್ರಿ, ಯಾಕಂದರೆ ಎರಡೂ ಕಡೆ ಹಿಟ್ ಆಗ್ತಿರ್ತಾವೆ. ಸೊ ಕ್ವಾಂಟಿಟಿ ಕಮ್ಮಿ ಮಾಡ್ಕೊರಿ. ಅದೇ ಥರ ಕೆಳಗಿನ ಸೈಡ್ ಏನಾದ್ರು ಬ್ರೇಕ್ ಡೌನ್ ಕೊಡ್ತಂದ್ರೂ ರೆಡ್ ಕ್ಯಾಂಡಲ್ ಆದಮೇಲೆ ಪಾಸ್ ಕ್ಯಾಂಡಲ್ ಆಗ್ತದೆ, ಒಂದು ಸಣ್ಣ ಪಾಸ್ ಕ್ಯಾಂಡಲ್ ಆಗ್ತದೆ, ಅದಾದಮೇಲೆ ಬ್ರೇಕ್ ಡೌನ್ ಕೊಡ್ಬೋದು. ಇನ್ ಕೇಸ್ ನಮಗೇನು ಈ ಪಾಲಿಸಿ ಪ್ರಕಾರ ಕನ್ಸಲ್ಟೇಷನ್ ಆಗಲಿಲ್ಲ, ನಾರ್ಮಲ್ ಮೊಮೆಂಟಮ್ ಆದರೆ ನಮ್ಮ ಲೆವೆಲ್ಸ್ ಅಂತೂ ಹೇಳೀನಿ. ಬೈಯಿಂಗ್ ಲೆವೆಲ್ ಇಲ್ಲದ, ಇನ್ ಕೇಸ್ ಇಲ್ಲಿ ಆಗಿ ಡೈರೆಕ್ಟ್ ಇದು ಈ ಹೈ ಬ್ರೇಕ್ ಮಾಡಲಾದ್ರೆ ಕೆಳಗೆ ಬಂತಂದ್ರೆ ಬೈಯಿಂಗ್ ಲೆವೆಲ್ ಇಲ್ಲದ. ಇನ್ ಕೇಸ್ ಇದು ಹೈ ಬ್ರೇಕ್ ಮಾಡಿ ಇದು ಮ್ಯಾಲೆ ಬ್ರೇಕ್ ಮಾಡಿ ಬಂತಂದ್ರೆ, ಇಲ್ಲಿ ಬ್ರೇಕ್ ಮಾಡಿ ಹಿಂಗೆ ಬಂತಂದ್ರೆ ಅವಾಗ ನಮಗೆ ಬೈಯಿಂಗ್ ಲೆವೆಲ್ ಇಲ್ಲಿ ಒಂದು ಬೈಯಿಂಗ್ ಲೆವೆಲ್ ಓಪನ್ ಆಗ್ತದೆ. ಈ ಲೆವೆಲ್ದಾಗ ಒಂದು ಬೈಯಿಂಗ್ ನಾವು ಅಟೆಂಪ್ಟ್ ಮಾಡ್ಬೋದು. ಸೆಲ್ಲಿಂಗ್ದಾಗಂತೂ ಇಲ್ಲಿ ಒಂದು ಲೆವೆಲ್ ಅದು ಆಲ್ರೆಡಿ ಒಂದು ಲೆವೆಲ್ ಐತಿ, ಅದರ ಮೇಲೆ ಇಲ್ಲಿ ಒಂದು ಲೆವೆಲ್ ಅದ. ಬಟ್ ಇಷ್ಟು ಮೇಲೆ ಬರೋದು ನಮ್ಗೆ ಚಾನ್ಸ್ ಇಲ್ಲ. ಸೊ ಇದೇ ಒಂದು ಲೆವೆಲ್ ನಾವು ಅಟೆಂಪ್ಟ್ ಮಾಡ್ಬೋದು. ನಿಫ್ಟಿ ಒಳಗೂ ಇನ್ ಕೇಸ್ ಪಾಲಿಸಿದೇನು ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ನಾವು ಎಲ್ಲಿ ಬೈಯಿಂಗ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇಲ್ಲೊಂದು ಬೈಯಿಂಗ್ ಲೆವೆಲ್ ಅದ, ಇನ್ ಕೇಸ್ ಇದು ಹೈ ಬ್ರೇಕ್ ಮಾಡಿ ಹೊಳ್ಳಿ ಬಂತಂದ್ರೆ ಮಾರ್ಕೆಟ್ ಏನಾದರೂ ಈ ಥರ ಓಪನ್ ಆಗಿ ಮ್ಯಾಲೆ ಹೋಯ್ತಂದ್ರೆ ಹೊಳ್ಳಿ ಬಂತಂದ್ರೆ ನಾವು ಈ ಲೆವೆಲ್ದಾಗ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಈ ರಿವರ್ಸಲ್ ಇಲ್ಲಿ ತನಕ ಬಂದರೆ ಇಲ್ಲಿಂದ ಮತ್ತೊಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಸೊ ಇದಿಷ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ನಾಳೆ ಎಕ್ಸ್ಪೈರಿ ಬೇರೆ ಅದ. ಸೊ ಪಾಲಿಸಿ ಏನೇನು ಅನೌನ್ಸ್ಮೆಂಟ್ ಆಗ್ತದೆ, ಅನೌನ್ಸ್ಮೆಂಟ್ ಆದಮೇಲೆ ಯಾಕಡೆ ಮೊಮೆಂಟಮ್ ಆಗ್ತದೆ ಆ ಥರ ನೋಡ್ಕೊಂಡು ಮಾಡಿರಿ. ಕ್ವಾಂಟಿಟಿ ಕಮ್ಮಿ ಇಟ್ಕೊರಿ ಮತ್ತು ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡ ಇಟ್ಕೊರಿ. ರಿಪೀಟೆಡ್ ಟ್ರೇಡ್ ಮಾಡಬೇಡ್ರಿ. ಎಲ್ಲಿ ತನಕ ಬ್ರೇಕ್ಔಟ್ ಕ್ಲಿಯರ್ ಬ್ರೇಕ್ಔಟ್ ಆಗಲ್ಲ ವೇಟ್ ಮಾಡಿರಿ. ಮತ್ತು ಬ್ರೇಕ್ಔಟ್ ಆದರೆ ಮಿನಿಮಮ್ 100 ಪಾಯಿಂಟ್ ಮೊಮೆಂಟಮ್ 2 ನಿಮಿಷ ಕೊಡ್ತದೆ. ಅಷ್ಟು ಫಾಸ್ಟ್ ಮೊಮೆಂಟಮ್ ಆಗ್ತದೆ. ನೋಡೋವಂತ ಏನಾಗುತ್ತೆ. ಅಲ್ಟಿಮೇಟ್ಲಿ ನಾವು ಮಾರ್ಕೆಟ್ದಾಗ ಪ್ರೀವಿಯಸ್ಲಿ ಡಾಟಾ ಅಂತೂ ಹಂಗಿತ್ತು. ನಾಳೆ ಮೇ ಬಿ ಸರ್ಪ್ರೈಸ್ ಕೊಟ್ಟರು, ಯಾಕಂದ್ರೆ ಮೊನ್ನೆ ಬಜೆಟ್ನೂ ಹಾಗೆ ಆಯಿತು. ಪ್ರೀವಿಯಸ್ ಡಾಟಾಗತ್ತಲೇ ಆಗಲಿಲ್ಲ, ಆದಷ್ಟು ಕನ್ಸಲ್ಟೇಷನ್ ಇತ್ತು. ಇದು ಎಲೆಕ್ಷನ್ ವೀಕ್ ಇದು ಐತಿ ಇಯರ್ ಅದು. ಸೊ ಜಾಸ್ತಿ ಮೊಮೆಂಟಮ್ ಆಗದೇನೂ ಇರ್ಬೋದು. ಸೊ ಆದಷ್ಟು ಓವರ್ ಟ್ರೇಡಿಂಗ್ ಮಾಡೋಕ್ಕಿಂತ ಕ್ಲಿಯರ್ ಬ್ರೇಕ್ಔಟ್ ಕೊಡೋ ತನಕ ಯಾವುದೇ ರೀತಿ ಟ್ರೇಡ್ಸ್ ಮಾಡಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಲೈವ್ ಆಗಿ ಮಾತಾಡಬೇಕಿತ್ತಂದ್ರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ನನಗೆ ಮೆಸೇಜ್ ಮಾಡಿರಿ. ಟೆಲಿಗ್ರಾಮ್ ಚಾನಲ್ ಲೈವ್ ಅಪ್ಡೇಟ್ಸ್ ಸಂಬಂಧ ಫಾಲೋ ಮಾಡಿರಿ. ಮತ್ತು ಡಿಮೆಟ್ ಅಕೌಂಟ್ ಇದ್ದರೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ನನ್ನ ಲಿಂಕಿಂದ ಟ್ರಾಪ್ ಟ್ರೇಡಿಂಗ್ ಎಲ್ಲ ಫ್ರೀದಾಗ ಕಲಿಬೋದು. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.